ಬಿಎಂಟಿಸಿ ಬಸ್ನಲ್ಲಿ ಕಳ್ಳಿಯರ ಗ್ಯಾಂಗ್ ಚಾಣಾಕ್ಷತನದಿಂದ ಬಂಧಿಸಿದ ಮಹಿಳಾ ಕಂಡಕ್ಟರ್. ಕಳೆದ ಮಾರ್ಚ್ 10ನೇ ತಾರೀಕು ಸಂಜೆ ಸುಮಾರು 7:15 ಸಮಯದಲ್ಲಿ ಮೆಜೆಸ್ಟಿಕ್ನಿಂದ ದೇವನಹಳ್ಳಿಯ ವಿಜಯಪುರಕ್ಕೆ ತೆರಳುತ್ತಿದ್ದ ಬಿಎಂಟಿಸಿ ಬಸ್ನಲ್ಲಿ ಆಂಧ್ರ ಪ್ರದೇಶದಿಂದ ಬಂದಿದ್ದ 4 ಮಹಿಳೆಯರು ಬಸ್ಸಿನಲ್ಲಿ ಸೀಟ್ನಲ್ಲಿ ಕುಳಿತರು. ಪಕ್ಕದ ಪ್ರಯಾಣಿಕರೊಬ್ಬರ ಬ್ಯಾಗ್ನಿಂದ ಒಬ್ಬ ಮಹಿಳಾ ಕಳ್ಳಿಯು ಮೊಬೈಲ್ ಕದಿಯಲು ಯತ್ನಿಸಿದಳು. ಇದನ್ನು ಗಮನಿಸಿದ ಮಹಿಳಾ ಕಂಡಕ್ಟರ್ ಕೂಡಲೇ ಬಸ್ ಚಾಲಕ ಮುನಿರತ್ನ ಅವರಿಗೆ ಮಾಹಿತಿ ನೀಡಿ ಬಸ್ನ ಡೋರ್ ಲಾಕ್ ಮಾಡಿಸಿದಳು. ಪೊಲೀಸರು ಬರುವವರೆಗೂ ಬಸ್ ಅನ್ನು ಅಲ್ಲಿಯೇ ನಿಲ್ಲಿಸಿದರು. ಇದರಿಂದ ಭಯಗೊಂಡ ಕಳ್ಳಿಯರು ಮಗು ಅಳುತ್ತಿದೆ, ನಾವು ಮನೆಗೆ ಹೋಗಬೇಕು ಎಂಬ ನೆಪದಲ್ಲಿ ಬಸ್ ಬಿಟ್ಟು ಪರಾರಿಯಾಗಲು ಯತ್ನಿಸಿದರು. ಆದರೆ ಚಾಲಕ ಡೋರ್ ತೆರೆಯದೆ ಎಚ್ಚರಿಕೆ ವಹಿಸಿದರು. ಪೊಲೀಸರು ಸ್ಥಳಕ್ಕೆ ಬರುವುದರೊಳಗೆ ಕಳ್ಳಿಯರು ಕದ್ದ ಮೊಬೈಲ್ ಮತ್ತು ಮಾಂಗಲ್ಯ ಸರವನ್ನು ಸೀಟಿನ ಕೆಳಗೆ ಬೀಸಾಡಿದರು. ಇದನ್ನು ಮಹಿಳಾ ಕಂಡಕ್ಟರ್ ಬಂದಿದ್ದ ಪೊಲೀಸರಿಗೆ ಮಾಹಿತಿ ನೀಡಿ ಮೊಬೈಲ್ ಹಾಗೂ ಮಾಂಗಲ್ಯ ಸರವನ್ನು ಪತ್ತೆ ಹಚ್ಚಲು ಸಹಕರಿಸಿದರು. ಅದಲ್ಲದೆ ಅವರ ಬ್ಯಾಗ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನಾಭರಣ ಮತ್ತು ಹಲವಾರು ಮೊಬೈಲ್ಗಳು ಪತ್ತೆಯಾಗಿವೆ. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಸ್ನಲ್ಲಿ ಪ್ರಯಾಣ ಮಾಡುವವರು ತಮ್ಮ ಆಭರಣಗಳು ಹಾಗೂ ತಮ್ಮಲ್ಲಿ ಇರುವ ಬೆಳೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರದಿಂದಿರಿ. ನಾವು ಕಷ್ಟಪಟ್ಟು ದುಡಿದ ವಸ್ತುಗಳನ್ನು ಬೇರೆಯವರು ಸುಲಭದ ರೀತಿಯಲ್ಲಿ ಕದ್ದೊಯ್ಯಲು ನಾವು ಅವರಿಗೆ ಆಸ್ಪದ ಕೊಡಬಾರದು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಕ್ರೈಮ್ ಪ್ರಪಂಚ ನ್ಯೂಸ್ ಚಾನೆಲ್ಗಾಗಿ ಜೆಪಿ.